ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮಲ್ಲೇಶ್ವರಂಗೆ ಹೋಗೋದಿದೆ. ಮಮ್ಮಿ ಮತ್ತು ದೊಡ್ಡಮ್ಮ ಏನೋ ತೊಗೋಬೇಕು, ಬಾ ಹಂಗೆ ಮಲ್ಲೇಶ್ವರಂಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಅಂತಂದರು. ಸೊ ಈಗ ನಾನು ಹೊರಟಿದ್ದೀನಿ ಮಲ್ಲೇಶ್ವರಂ ಮುಗಿಸ್ಕೊಂಡು ಹಂಗೆ ಆಫೀಸ್ಗೆ ಹೋಗುವಂಥದ್ದು. ಸೊ ಮಲ್ಲೇಶ್ವರಮಲ್ಲಿ ಏನು ಶಾಪಿಂಗ್ ಮಾಡ್ತೀವಿ ಏನು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಪ್ಪದೆ ನೋಟಿಫಿಕೇಶನ್ ಬರುತ್ತೆ ಅಂತ. ಸೊ ಬನ್ನಿ ಬೇಗ ಹೋಗೋಣ, ನೋಡೋಣ ಏನು ಶಾಪಿಂಗ್ ಮಾಡ್ತೀವಿ ಮಲ್ಲೇಶ್ವರಮಲ್ಲಿ ಅಂತ. ಈಗ ಬಂದಿದ್ದೀನಿ, ಮಮ್ಮಿ ಮತ್ತು ದೊಡ್ಡಮ್ಮವ್ರು ಆಲ್ರೆಡಿ ಹೊರಟಿದ್ದಾರಂತೆ ಮಲ್ಲೇಶ್ವರಂಗೆ ಬಸ್ಸಲ್ಲಿ. ಸೊ ನಾನೀಗ ರ್ಯಾಪಿಡೋ ಬುಕ್ ಮಾಡಿಕೊಂಡು ಇಲ್ಲಿಂದ ಮಲ್ಲೇಶ್ವರಂಗೆ ಹೊರಡೋದಂಥದ್ದು. ಸೊ ಬನ್ನಿ ಹೋಗೋಣ. ನಾವು ಮಲ್ಲೇಶ್ವರಂಗೆ ಬಂದಿದ್ದು ಮೇನ್ ರೀಸನ್ ಏನಪ್ಪ ಅಂದರೆ ನಮ್ಮ ದೊಡ್ಡಮ್ಮ ಮೋಪ್ಗಳು ತೊಗೊಂಡಿದ್ರು ಮುತ್ತಿಗೆ ಹಾಕೊಳ್ಳೋಂಥದ್ದು. ಸೊ ಅದನ್ನು ಪೋಣ್ಸೋಕ್ಕೆ ಕುಶಲ್ಸಿಗೆ ಬಂದ್ವಿ, ಪೋಣ್ಸ್ ಕೊಡ್ತಾರ ಅಂತ ಕೇಳೋಕ್ಕೆ. ಬಟ್ ಕುಶಲ್ಸಲ್ಲಿ ನಾವು ಪೋಣ್ಸಲ್ಲ ಮೇಡಮ್, ನಮ್ಮ ಹತ್ರ ರೆಡಿ ಸಿಗುತ್ತೆ. ಇಲ್ಲೇ ಪಕ್ಕದ ಸ್ಟ್ರೀಟಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಅವ್ರದ್ದೇ ವರ್ಕ್ಶಾಪ್ ಎಲ್ಲ ಇದೆ. ಸೊ ಅಲ್ಲಿ ಅವ್ರು ಪೋಣ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ 3 ಜನ ಅಲ್ಲಿ ಹೋದ್ವಿ. ಅಲ್ಲಿ ಅವರು ಮುತ್ತು ಪೋಣ್ಸ್ ಹೊತ್ತಿಗೆ ಅಲ್ಲೇ ಒಂದು ಸ್ವಲ್ಪ ಪೆಂಡೆಂಟ್ಸು ಡಾಲರ್ಸ್ ಎಲ್ಲ ನೋಡ್ತಿದ್ರು ಮಮ್ಮಿ ಮತ್ತು ದೊಡ್ಡಮ್ಮ. ಸೊ ಅಲ್ಲಿಂದ ಇದು ನೋಡ್ತಿರ್ಬೋದು, ಇದೇ ಅವರ ವರ್ಕ್ಶಾಪ್. ಅಂದರೆ ಅಂಗಡಿ ಸಪ್ರೇಟ್ ಇದೆ, ವರ್ಕ್ಶಾಪ್ ಸಪ್ರೇಟ್ ಇದೆ. ಸೊ ನಾವು ವರ್ಕ್ಶಾಪ್ ಹತ್ರ ಮುತ್ತುಗೆ ಪೋಣ್ಸಕ್ಕೆ ಕೊಟ್ಬಿಟ್ಟು ನೆಕ್ಸ್ಟ್ ಅಂಗಡಿ ಹತ್ರ ಹೋಗಿದ್ದಂಥದ್ದು. ಅಲ್ಲಿ ನೋಡಿ ಸೊ ಈಗ ಅಲ್ಲಿ ನಮ್ಮ ದೊಡ್ಡಮ್ಮವರು ಮೋಪೆಲ್ಲ ತೊಗೊಂಡ್ರು, ಡಿಸೈನರ್ ಮೋಪು. ಮಮ್ಮಿ ಕೂಡ ಬೀಚ್ ತೊಗೊಂಡ್ರು. ಅದನ್ನು ಇಲ್ಲಿ ಸುತ್ಸಕ್ಕೆ ಬಂದಿದ್ದೀವಿ. ಇಲ್ಲಿ ಅವ್ರದ್ದೇ ವರ್ಕ್ಶಾಪ್ ಅಂತ ಇದೆ. ಸೊ ವರ್ಕ್ಶಾಪಲ್ಲಿ ಸುತ್ತಿಸಿ ಅದನ್ನು ಒಂದು ಸರ ಥರ ರೆಡಿ ಮಾಡ್ಕೊಳ್ಳೋಕ್ಕೆ ಈಗ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಸುತ್ತಿಸ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಏನು ಶಾಪಿಂಗ್ ಇದೆ ನೋಡೋಣ ಬನ್ನಿ. ಈಗ ಮುತ್ತಿಗೆ ಮೋಪೆಲ್ಲ ಹೊಲಿದು ಸರ ಕೂಡ ರೆಡಿ ಆಯಿತು. ದೊಡ್ಡಮ್ಮ ಹಾಕೊಂಡು ನೋಡ್ತಿದ್ದಾರೆ ಲೆಂತ್ ಎಲ್ಲ ಹೇಗಿದೆ, ಕರೆಕ್ಟಾಗಿದೆಯಾ ಏನು ಅಂತ. ಸರನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ. ಚೆನ್ನಾಗೈತೆ. ಸೊ ಒಡವೆ ಅಂಗಡಿಯಲ್ಲಿ ಮೋಪೆಲ್ಲ ಸುತ್ತಿಸ್ಬಿಟ್ಟು ಈಗ ಬ್ಲೌಸ್ ಶಾಪಿಂಗ್ ಮಾಡಬೇಕು ಅಂತ ಬಂದಿದ್ದಾರೆ. ಮತ್ತು ದೊಡ್ಡಮ್ಮ ಬ್ಲೌಸಸ್ ನೋಡ್ತಿದ್ದಾರೆ. ಈಗ ಬ್ಲೌಸ್ ಅಲ್ಲಿ ಎಷ್ಟೊತ್ತು ಮಾಡ್ತಾರೋ ದೇವರೇ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಮಮ್ಮಿ ಬ್ಲೌಸ್ ಎಲ್ಲ ನೋಡಿ ಯಾವುದು ಇಷ್ಟ ಆಗಿಲ್ಲ ಅಂತ ವಾಪಸ್ ಬಂದರು. ಸೊ ಬರ್ತಾ ದಾರಿಯಲ್ಲಿ ಅಲ್ಲೇ ಒಂದು ನ್ಯಾಚುರಲ್ ಸ್ಟೋನ್ಸ್ ಮತ್ತು ಮಣಿಗಳು ಎಲ್ಲ ಒರಿಜಿನಲ್ದು ಸಿಗುತ್ತೆ. ಸೊ ಅಲ್ಲಿ ಹೋದರು. ಅಲ್ಲಿ ಮಮ್ಮಿಗೆ ಒಂದು ನೇವಿ ಬ್ಲೂ ಕಲರ್ ಸರ ತುಂಬ ಇಷ್ಟ ಆಯಿತು. ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು. ಸ್ಟೋನ್ಸ್ ಫಿನಿಶಿಂಗ್ ಆಗಿರ್ಬೋದು, ಅದು ಕ್ವಾಲಿಟಿ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಸ್ಟೋನ್ಸ್ನ ತಗೊಂಡು ಮಮ್ಮಿ ಹತ್ರನೇ ಮಣಿಗಳಿತ್ತು, ಅಂದರೆ ವೈಟ್ ಸ್ಟೋನ್ಸ್ದು ಮಣಿ ಮಾಡಿಸ್ಕೊಂಡಿದ್ರು. ಸೊ ಅದನ್ನು ಪೋಣಿಸ್ಕೊಂಡು ತಗೊಬಂದಿದ್ದು. ಈಗ ಮಮ್ಮಿ ಮತ್ತು ದೊಡ್ಡಮ್ಮವರು ದೊಡ್ಡಮ್ಮ ಮನೆಗೆ ಹೋದರು. ಮಮ್ಮಿ ಅಲ್ಲಿ ಸ್ವಲ್ಪ ಕೆಲಸ ಇದೆ, ನಮ್ಮ ದೊಡ್ಡಮ್ಮವ್ರದ್ದು ಮುನೇಶ್ವರ ಮಾಡ್ತಿದ್ದಾರೆ ನೆಕ್ಸ್ಟ್ ವೀಕಲ್ಲಿ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ ಅಂತ ಮಮ್ಮಿನ ಕರ್ಕೊಂಡು ದೊಡ್ಡಮ್ಮ ಅವ್ರ ಮನೆಗೆ ಹೋದರು. ಈಗ ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಇವತ್ತು ಅದೇ ಕೆಲಸ ಇತ್ತಲ್ವ, ಅದಕ್ಕೆ ನಮ್ಮ ಫ್ರೆಂಡ್ ಜೊತೆ ಸ್ವ್ಯಾಪ್ ಮಾಡ್ಕೊಂಡಿದ್ದೆ. ಸೊ ನನಗೆ ಇವಾಗ 9 o'clock ಲಾಗಿನ್ ಮಾಡಬೇಕು. 9ಗೆ ಲಾಗಿನ್ ಮಾಡಿ ಮಾರ್ನಿಂಗ್ 7ಗೆ ಲಾಗೌಟ್ ಇರುತ್ತೆ. ಸೊ ಇವತ್ತಿಗೆ ಸ್ವ್ಯಾಪ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಹೊರಡಬೇಕು. ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಮಲ್ಲೇಶ್ವರಮಲ್ಲಿದ್ದೀನಿ. ಟೈಮ್ ಆಲ್ಮೋಸ್ಟ್ 7:30 ಆಗಿದೆ. ಸೊ ಹೊಸತಿಗೆ 9 ಆಗುತ್ತೆ ಕರೆಕ್ಟ್ ಟೈಮು. ಸೊ ಅದಕ್ಕೆ ರ್ಯಾಪಿಡೋಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ರ್ಯಾಪಿಡೋ ಬಂದಿದ ತಕ್ಷಣ ಹೊರಡ್ತೀನಿ. ರೈಲು ಈಗ ಗಾಂಧಿ ರಸ್ತೆಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ. ರೈಲು ಇಳಿಯುವುದಿಲ್ಲ. ಅಂತರದ ಬಗ್ಗೆ ಗಮನವಿದೆ. Mahatma Gandhi Road. Entrance will open at 8. Please mind the gap while deboarding. ಸೊ ಇದಾಗಿತ್ತು ನನ್ನ ಮಲ್ಲೇಶ್ವರಂ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮುಂದೆ ಯಾವ ರೀತಿ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಬಾಯ್.